ಸಮಾಜದ ಪರವಾಗಿ ಹೋರಾಟ ಮಾಡುವ ಲಚ್ಚಪ್ಪ ಜಮಾದಾರ್ ವಿರುದ್ಧ ಅವ್ವಣ್ಣ ಮ್ಯಾಕೇರಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಅವ್ವಣ್ಣ ಮ್ಯಾಕೇರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬಿಗರ ಚೌಡನವರಿಗೆ ಅಂಬಿಗರ ಚೌಡನವರಿಗೆ ಅಂಬಿಗರ ಚೌಡನವರಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಚ್ಚಪ್ಪ ಜಮಾದಾರ್ ಅವರ ಕೂಲಿ ಕಬ್ಬಲಿಗ ಸಮಾಜಕ್ಕೆ ಅನ್ಯಾಯವಾದಾಗ ರಸ್ತೆಗಿಳಿದು ಹೋರಾಟ ಮಾಡಿ ಕೋಲಿ ಕಬ್ಬಲಿಗ ಸಮಾಜಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಸಮಾಜದ ಪರವಾಗಿ ಹೋರಾಟ ಮಾಡುವುದಕ್ಕಾಗಿ ಅನುಮತಿ ನೀಡುವುದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ತಮ್ಮ ಪಕ್ಷದವರನ್ನು ಓಲೈಸುವುದಕ್ಕಾಗಿ ಲಚ್ಚಪ್ಪ ಜಮಾದಾರ್ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಅವ್ವಣ್ಣ ಮ್ಯಾಕೇರಿ ವಿರುದ್ಧ ಆಕ್ರೋಶದ ನುಡಿಗಳನ್ನಾಡಿದರು. ನಂತರ ಮಾತನಾಡಿ, ಚಿತ್ತಾಪುರ ತಾಲೂಕಿನಲ್ಲಿ ಮರಳು ಮಾಫಿಯಾ ನಡೆಯುತ್ತಿದೆ ಎಂದು ತಮ್ಮ ಪಕ್ಷದ ರಾಜ್ಯ ನಾಯಕರನ್ನು ಕರೆತಂದು ಹೋರಾಟ ಮಾಡಿದಿರಿ. ನಮ್ಮ ಸಮಾಜದ ಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನವಾದಾಗ ಬಿಜೆಪಿ ಪಕ್ಷದ ರಾಜ್ಯ ನಾಯಕರನ್ನು ಕರೆತಂದು ಏಕ ಹೋರಾಟ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಲಚ್ಚಪ್ಪ ಜಮಾದಾರ್ ಅವರು ನವೆಂಬರ್ 2ನೇ ತಾರೀಕು RSS ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ, ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಅವರು ಹೇಳಿದರು. ಇದು ನಾವು RSS ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾ ಇದ್ದಿಲ್ಲ. ಇವತ್ತು ಬೇರೆ ಬೇರೆ ಸಂಘಟನೆ ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾಯಿಲ್ಲ. ಕೋಲಿ ಕಬ್ಬಲಿಗೆ ಎಸ್ಟಿ ಹೋರಾಟ ಸಮಿತಿಯಿಂದ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬ್ಬಲಿ ಅಂಬಿಗ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ 2ನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು. ಯಾಕಂದರೆ ಚಿತ್ತಾಪುರ ತಾಲೂಕು ಇವಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ. ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣಿನಲ್ಲಿದೆ. ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ, ಎಲ್ಲ ಕಡೆ ಪ್ರಚಾರ ಆಗ್ತಂತ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶಿದೆ ಹೊರತು ಪಥಸಂಚಲನ ಮಾಡೋಕ್ಕೆ ನಾವು ಅಲ್ಲಿ ಬಂದಿಲ್ಲ. ಮುಂದೂ ಪಥಸಂಚಲನ ಮಾಡಲ್ಲ, ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮಾದಾರ್ ಥರ. ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ, ಲಚ್ಚಪ್ಪ ಜಮಾದಾರರು ಬೇರೆಯವ್ರಿಗೆ ಓಲೈಕೆ ಮಾಡಲಿಕ್ಕೆ ಬೇರೆಯವರಿಗೆ ಹೊಗಳಕ್ಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ. ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮಾದಾರರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಕೇಸ್ ಬಿದ್ದರೂ ಕೂಡ BJPಯಲ್ಲಿದ್ದರು, ನೀವು BJPಯಲ್ಲಿದ್ದೀರಿ, ಅವರು BJPಯಲ್ಲಿದ್ದರು. ನೀವ್ಯಾಕೆ ಹೋರಾಟ ಮಾಡಿಲ್ಲ? ಇವತ್ತು ಲಚ್ಚಪ್ಪ ಜಮಾದಾರ್ ಅವರು ಅರೆಬೆತ್ತಲೆಯಾಗಿ ಹೋರಾಟ ಮಾಡಿದ್ದಾರೆ, ನೀವ್ಯಾಕೆ ಮಾಡಲಿಲ್ಲ? ನೀವು ಮಾಡುವಂತಲ್ಲ, ಸಮಾಜ ಕಳಿದ್ದಾರೆ. ನೀವು BJPಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಿ, ಸಮಾಜಕ್ಕಾಗಿಗೋಸ್ಕರ ಮಾಡುತ್ತಿಲ್ಲ. ನೀವು ಬೇರೆಯವರಿಗೆ ಓಲೈಕೆ ಮಾಡತ್ತಾರೆ, ಬೇಲೈಕೆ ಓಲೈಕೆ ಆಗಿಲ್ಲ. ನೀವು ಹೋರಾಟ ಮಾಡೋದು ನಿಮಗೋಸ್ಕರ ಮಾತಾಡ್ತೀರಿ. ಇವತ್ತು 1ರಿಂದ 10 ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ. 10 ಗಂಟೆ ಆದ ತಕ್ಷಣ ಬೆಳಗ್ಗೆ ಎದ್ದ ಕೂಡಲೇ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ MLA ಮನೆಯಾಗ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಗಾಗಿರೋದು? ಯಾರಿಗೆ ಓಲೈಕೆ ಮಾಡಕತ್ತೀರಿ ನೀವು? ಇದು ತಿಳಿಸ್ರಿ. ನೀವು ಕೇಳಬೇಕಾದ್ರೆ ನಾವು ಇವತ್ತು ಹೋರಾಟ ಮಾಡಿಕೆ ಏನು BJPದವ್ರ ಸಂಘಟ ಏನು ನಾವೇನು ಮಾತಾಡ್ತಾ ಇದ್ದೀವ? BJPದ ಸಂಘಟ ಇದ್ದಿದ್ದೇವ? ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವೋ ಪಕ್ಷದಾಗ ಸರಿ ಮಾತಾಡಿರ್ಬೇಕು. ಅದನ್ನು ತಪ್ಪದ. ಇವತ್ತು ನೀವು ಮುಂಜಾನೆ ಮಾತಾಡ್ತೀರಿ, ಬೆಳಗ್ಗೆ ಮುಂಜಾನೆ ಹೋಗಿ ಮಿನಿಸ್ಟರ್ ಮನೆಯಾಗಿರ್ತೀರಿ, ನೀವು MLAಗಳ ಮನೆಯಾಗಿರ್ತೀರಿ, ಎಲ್ಲರ ಮನೆಯಾಗಿ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಕ್ಕದ ಹೇಳ್ಕೊಳ್ಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ದರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರ ಮನೆಗೆ ಹೋಗಿ ಬಾಕಲು ಹೋಗಿ ಅವಮಾನ ಮಾಡ್ಬೋದು ಕೇಳಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೋಲಿ ಸಮಾಜಕ್ಕೆ ಹೋರಾಟ ಮಾಡ್ತಾನೆ ಇರ್ತಾರ. ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾರ, ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ. ಮುಂಬರೋ ದಿನಗಳಲ್ಲಿ ಟೈಮ್ ತೊಗೊಂಡ್ಕೇಸಿ, ಸಮಯ ತೊಗೊಂಡ್ಕೇಸಿ, ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ವಿಶ್ವಾಸ ತೊಗೊಂಡ್ಕೇಸಿ, ಎಲ್ಲ ಪಕ್ಷದ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮಾದಾರ್ ಅವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡ್ಕೇಸಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಲಚ್ಚಪ್ಪ ಜಮಾದಾರ್ ಸಮಾಜಕ್ಕಾಗ್ಯಾರ, ಇವತ್ತು ಹುಟ್ಟಲ್ಯಾರ ಪಕ್ಕ ಅಭಿಮಾನಿಯಾರ. ಇವತ್ತು ಅವರು ಯಾರ್ದು 5 ಪೈಸೆ ತೊಗೊಂಬಲ್ಲೇ ಸ್ವಂತ ಖರ್ಚ, ಸ್ವಂತ ಹೊಲ ಬೆಳೆದಂಥ ರೊಕ್ಕ ತಂದ್ಕೇಸಿ ಇವತ್ತು ಕೋಲಿ ಸಮಾಜ ಹೋರಾಟಕ್ಕೆ ಹಾಕುತ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಹುಬ್ಬಳ್ಳಿಯಲ್ಲಿ ಅಂಜಲಿಯಲ್ಲಿ ಮಾಡರಾದಾಗ ರೇಪಣ್ ಮಾಡಿರೋದಾಗ ಸ್ವಂತ ಕೇಸಿ ಅಲ್ಲಿ 1 ಲಕ್ಷ ರೂಪಾಯಿ ಲಚ್ಚಪ್ಪ ಜಮಾದಾರ್ ಕೈಲಿ ಕೊಟ್ಟಿದ್ದಾರೆ. ಆ ನಂತರ ಅಲ್ಲಿ ನಮ್ಮ MLC ಆದಂಥ ತಿಪ್ಪಣ್ಣ ಕಮಕನೂರು ಸಾಹೇಬರು ಬಂದರು. ಸುಮಾರು ಚಿಂಚೋಳಿಯಲ್ಲಿ ಕರೋನಾದಲ್ಲಿದ್ದಾಗ ಅಲ್ಲಿ ಒಂದು ಹುಡುಗಿದಾಗ
ಹುಡುಗಾಡಿದಾಗ ಒಂದು ಹುಡುಗಿ ರೇಪಣ್ ಮಾಡಿದ್ರ ಮತ್ತು ಮೊದಲೇ ಲಕ್ಷಪ್ಪ ಜಮಾದಾರ್ ಹೋಗಿ ಆ ಮನೆ 26,000 ರೂಪಾಯಿ ಕೊಟ್ಟಿಗೆ ಸಂತಾನ ಹೇಳಿದಾರ. ಮನೆ 1-2-3-4 ತಿಂಗಳ ಹಿಂದೆ ಇಲ್ಲಿ ಹುಮನಾಬಾದಲ್ಲಿ ಹೋಗಿ ಅಲ್ಲಿನೂ ಒಂದು ಹುಡುಗಿ ರೇಪಣ್ ಮಾಡೋದ ಕೂಡ ಅಲ್ಲಿ ಹೋಗಿ ಹುಡುಗಿ ಮನೆಗೆ 20,000 ರೂಪಾಯಿ ಕೊಟ್ಟಿಗೆಸಿ ಸಂತಾನ ಹೇಳಿ ಬಂದಿದ್ದಾರೆ. ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮ ಕಣ್ಣಿಗೆ ಕಾಣಲ್ಲೇನು? ನೀವು ಹೋರಾಟ ಮಾಡ್ರಿ. ಈ ಸಂದರ್ಭದಲ್ಲಿ ದೇವೇಂದ್ರ ಜಮಾದಾರ್, ಸತೀಶ್ ಜಮಾದಾರ್, ಪರಮೇಶ್ವರ್ ವೈಜನಾಥ್ ಜಮಾದಾರ್, ರಾಮು ಉಮ್ಮರ್ಗಿ, ದೌಲಪ್ಪ ಜಮಾದಾರ್, ರಾಜು ಮಾತೋಳಿ ಸೇರಿದಂತೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.